ಪ್ರಜ್ವಲ್ ರೇವಣ್ಣ ಪೆನ್ಡ್ರೈವ್ ಹಂಚಿಕೆ ಪ್ರಕರಣದಲ್ಲಿ ಬಿಜೆಪಿ ನಾಯಕ ಪ್ರೀತಂ ಗೌಡಗೆ ಬಂಧಿಸದಂತೆ ಹೈಕೋರ್ಟ್ ಆದೇಶ ಕೊಟ್ಟಿದೆ. ಆದರೆ ಎಸ್ಐಟಿ ತನಿಖೆ ಮುಂದುವರಿಸುವಂತೆಯೂ ವಿಚಾರಣೆಗೆ ಹಾಜರಾಗುವಂತೆಯೂ ಕೂಡ ಸೂಚನೆ ಕೊಟ್ಟಿದೆ. ಮತ್ತೊಂದು ಕಡೆ ತನಿಖೆಯಲ್ಲಿ ಪ್ರಜ್ವಲ್ ಮತ್ತಷ್ಟು ಕೃತ್ಯಗಳು ಬಯಲಿಗೆ ಬರ್ತಾ ಇದೆ. ಪ್ರಜ್ವಲ್ ರೇವಣ್ಣ ಬಳಿಕ ಅವರ ಬಳಿ 15 ಸಿಮ್ಗಳಿತ್ತಂತೆ. ಒಂದು ನಂಬರ್ ಬ್ಲಾಕ್ ಮಾಡಿದ್ರೆ ಮತ್ತೊಂದು ನಂಬರ್ನಿಂದ ಕಾಲ್ ಮಾಡ್ತಾ ಇದ್ರಂತೆ. ವಿಡಿಯೋ ಕಾಲ್ ಮಾಡಿ ಬೆತ್ತಲಾಗುವಂತೆ ಬೆದರಿಕೆ ಹಾಕ್ತಿದ್ರಂತೆ. ಸಹಕರಿಸದಿದ್ರೆ ಫೋಟೋ ವೈರಲ್ ಮಾಡ್ತೀನಿ ಅಂತ ಹೆದರಿಸ್ತಾ ಇದ್ರು ಅಂತ ಇತ್ತೀಚೆಗೆ ಸಂತ್ರಸ್ತೆ ಕೊಟ್ಟ ದೂರಿನಲ್ಲಿ ಬಯಲಾಗಿದೆ. ಅತ್ತ ಅಸಹಜ ಲೈಂಗಿಕ ದೌರ್ಜನ್ಯ ಆರೋಪ ಎದುರಿಸ್ತಾ ಇರುವ ಸೂರಜ್ ರೇವಣ್ಣನನ್ನ ಹೊಳೆನರಸೀಪುರದ ಗನ್ನಿಖಡದ ತೋಟದ ಮನೆ ಕರ್ಕೊಂಡು ಹೋಗಿ ಸ್ಥಳ ಮಹಜರು ಮಾಡಿದ್ದಾರೆ. ಇಬ್ಬರು ಮಕ್ಕಳ ಈ ಬಂಧನ ವಿಚಾರವಾಗಿ ಇದು ಷಡ್ಯಂತ್ರ ಅಂತ ರೇವಣ್ಣ ಅವರು ಹೇಳಿದ್ದಾರೆ. ತಂದೆ ಆಗಿ ಷಡ್ಯಂತ್ರ ಅಂತಲ್ದೆ ಹೌದು ಅನ್ನಕ್ಕೆ ಅವ್ರು ಆಗ್ಲಿಕ್ಕಿಲ್ಲ ಅಲ್ವಾ? ಈಗ ಬೇರೆಯವರೆಲ್ಲ ಹೇಳಲ್ವಾ, ಮಾಡೇ ಇಲ್ಲ ಅವರು ಮರ್ಡರ್ನ ಅಂತಂದಿಲ್ವಾ ಯಾವ ಕೇಸಲ್ಲೀಗ? ಹಾಗೆ ಅವ್ರು ಕೊಲೆ ಮಾಡೋ ಲೆವೆಲ್ ಎಲ್ಲ ಅಲ್ಲಪ್ಪ ಅವರು. ಮತ್ತೆ ಏನು ಹಲ್ಲು ದುರ್ಸೋ ಲೆವೆಲ್ ಇರ್ಬೋದು, ಬೇಕಾರೆ ಕೊಲೆ ಲೆವೆಲ್ ಇಲ್ಲ ಅಂತ ಹೇಳಲ್ವಾ? ಇವರು ತಂದೆಯಾಗಿ ಇನ್ನೇನು ಹೇಳ್ತಾರೆ ಅವ್ರೀಗ? ಲೆಟ್ ಇಟ್ ಬಿ ಪ್ರೂವ್ಡ್ ಇನ್ ಕೋರ್ಟ್. ಬಟ್ ನನ್ನ ಪಾಯಿಂಟ್ ಈಸ್, ಒಂದು ವರ್ಡ್ ಆಫ್ ಅಡ್ವೈಸ್ ಯಾರಿಗಾರು ಕೇಳಿಸ್ಕೋತಾ ಇದ್ದರೆ, ನಾನು ಯಾವನೋ ಒಬ್ಬ ಕಿರಾತಕ, ನಾನು ಈ ವ್ಯಕ್ತಿಗೆ ಅಂತ ಹೇಳ್ತಿಲ್ಲ, ಆ ರೀತಿಯ ನಡವಳಿಕೆಗಳನ್ನು ತೋರಿಸುವ ಯಾವುದೇ ವ್ಯಕ್ತಿಗಿದು ಕಿರಾತಕ 1 ಸಿಮ್ಮೋ 4 ಸಿಮ್ಮೋ 6 ಸಿಮ್ಮೋ ಇಟ್ಕೊಂಡು ಬ್ಲಾಕ್ ಮಾಡಿದ್ರೆ ಇನ್ನೊಂದರಲ್ಲಿ ಮಾಡ್ತಾನೆ ಅಂತಂದಾಗ ಅದನ್ನು ಬ್ಲಾಕ್ ಮಾಡೋದು ಹಾಳಾಗಿ ಹೋಗಲಿ, ನಿಮಗೆ ಸಂಬಂಧವಿಲ್ಲದೆ ಆ ಮೊಬೈಲ್ನಲ್ಲಿ ಟೆಲಿಫೋನ್ ನಂಬರ್ ರೆಕಾರ್ಡ್ ಮಾಡ್ಕೊಳ್ಳೋಕ್ಕೆ ಒಂದು ಪ್ರಾವಿಷನ್ ಇದೆಯಲ್ಲ ಹೆಸರಲ್ಲಿ, ರಿಜಿಸ್ಟರ್ ಮಾಡಿ. ಆ ರಿಜಿಸ್ಟರ್ ಮಾಡಿದ ನಂಬರ್ ಬಿಟ್ಟು ಬೇರೆ ತೆಗೆದುಕೊಳ್ಳುವಂತಹ ದೈನೇಸಿ ಸ್ಥಿತಿ ನಿಮಗೆ ಯಾಕೆ ಬಂದಿದೆ ಜನಕ್ಕೆ? ಯಾಕೆ ಪಿಕ್ ಮಾಡ್ತೀರಿ? ರಿಜೆಕ್ಟ್ ಮಾಡ್ಬೋದು. ಯಾಕೆ ಪಿಕ್ ಮಾಡಬೇಕು? ಪಿಕ್ ಯಾಕೆ ಮಾಡಬೇಕು? ಫಸ್ಟ್ ಆಫ್ ಆಲ್ ಫೋನ್ ಬಂದ ತಕ್ಷಣ ಏನು ಲಾರ್ಡ್ ವೆಂಕಟೇಶ್ವರನೇ ನನಗೆ ಮೋಸ್ಟ್ಲಿ ಇದೇ ನಂಬರಿಂದ ಫೋನ್ ಮಾಡಿರಬೇಕು ಅಂತ ತಗೋತೀರಿ? ಏನು ದುರಭ್ಯಾಸಗಳು ನಿಮಗೆ? ಅನ್ನೋನ್ ನಂಬರ್ಸನ್ನು ಏನಕ್ಕೆ ಪಿಕ್ ಮಾಡ್ತೀರಿ? ಫಸ್ಟ್ ಆಫ್ ಆಲ್ ಸಂಬಂಧವೇ ಇಲ್ಲ. ನೀವು ರಿಜಿಸ್ಟರ್ ಮಾಡ್ಕೊಂಡಿದ್ದೀರಿ, ನಿಮ್ಮ ಹೆಂಡ್ತಿದೋ, ಮಗುದೋ, ತಾಯಿದೋ, ಅಮ್ಮಂದೋ, ಅಜ್ಜಿದೋ, ಅಕ್ಕಂದೋ, ನಿಮ್ಮ ಬಾಸ್ದೋ, ನಿಮ್ಮ ಫ್ರೆಂಡ್ದೋ, ಕೊಲೀಗ್ದೋ, ಕ್ಲಾಸ್ಮೇಟ್ದೋ ರಿಜಿಸ್ಟರ್ ಮಾಡಿರ್ತೀರಿ. ಇಷ್ಟರ ಮೇಲೆ ಆ ರೀತಿ ಪದೇ ಪದೇ ಕಾಲ್ ಮಾಡ್ತಿರೋಂಥ ಗನಂದಾರಿ ಕಿರಾತಕ ಯಾವನಾರು ಇದ್ದರೆ, ಅವನು ಅಷ್ಟೊಂದು ನನಗೆ ಅರ್ಜೆಂಟ್ ಇದೆ ನಿಮ್ಮ ಜೊತೆ ಮಾತಾಡೋಕ್ಕೆ ಅಂತ ಅವ್ನು ಒಳ್ಳೆಯವನೇ ಆಗಿದ್ದರೆ ಪಿತ್ತಪ್ಪಿ SMS ಹಾಕ್ತಾನೊಂದು, ಅವಾಗ ಆನ್ಸರ್ ಮಾಡಿ. ಏನಕ್ಕ ಆ ತೆವಲೆ ಅನ್ನೋದು ಚುಚ್ತಾ ಇರುತ್ತೆ ಕೈ, ಅದು ರಿಂಗ್ ಆಗಕ್ಕೆ ಮೊದಲೇ ಚುಚ್ಕೊಂಡು ಎತ್ಕೊಂಡ್ಬಿಡ್ಬೋದು ಹಲೋ ಅಂತ. ಆ ಊರಿಗೆಲ್ಲ ಕೇಳಿಸ್ಬೇಕು ಇವರು ಮಾತಾಡೋದು. ಎಟಿಕೆಸಿಗಳಿಲ್ಲ, ಮೊಬೈಲನ್ನು ಹ್ಯಾಂಡಲ್ ಮಾಡೋಕ್ಕೆ ಕಾಮನ್ ಸೆನ್ಸ್ಗಳಿಲ್ಲ. ನಾವು ಇದನ್ನು ಮಾತಾಡ್ತೀವಿ, ಅವ್ನು 1 ನಂಬರ್ ಬ್ಲಾಕ್ ಮಾಡ್ದ, ಇನ್ನೊಂದು ನಂಬರಿಂದ ಮಾಡ್ತಿದ್ದ ಅಂತ. ಯಾಕೆ ತೊಗೊಂಡ್ರಿ? ಯಾಕೆ ತೊಗೋಬೇಕು ನೀವುಗಳೆಲ್ಲ ನಂಬರ್ಗಳನ್ನ? ತಗೊಂಡ ತಕ್ಷಣ ಕಪಾಳ ಕುಡಿತೀನಿ ನೋಡು, ಈಡಿಯಟ್ ಇಡಾಪೋನನ್ನು ಕೇಳಕ್ಕೆ ಅಂತ ಹೇಳ್ಬಿಟ್ಟು 10 ಪೊಲೀಸ್ ಸ್ಟೇಷನ್ಗೆ ಹೋಗ್ಬಿಟ್ಟು ಅವ್ನು ಯಾವನೋ ಅವ್ನು ಈಡಿಯಟ್ ಈ ನಂಬರಿಂದ ಮಾಡ್ತಿರು ಅಂತ ಹೇಳ್ಬೇಕು ತಾನೆ.